ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 19-3-2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಈ ಹಳೆಯ ಜಗತ್ತು ಮತ್ತು ಹಳೆಯ ಶರೀರದಿಂದ ಬದುಕಿರುವಾಗಲೇ ಸತ್ತು ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿಗಳಾಗಿ. ಇಂದಿನ ಪ್ರಶ್ನೆಯಾಗಿದೆ, ಬಹಳ ಒಳ್ಳೆಯ ಪುರುಷಾರ್ಥಿ ಮಕ್ಕಳ ಲಕ್ಷಣ ಏನಾಗಿರುತ್ತದೆ? ಉತ್ತರ: ಯಾರು ಒಳ್ಳೆಯ ಪುರುಷಾರ್ಥಿಗಳಾಗಿದ್ದಾರೋ ಅವರು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡುತ್ತಾರೆ. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪುರುಷಾರ್ಥವನ್ನು ಮಾಡುತ್ತಾರೆ. ಈಗ ನಾನು ಯಾವ ದೇಹದಾರಿಯನ್ನೂ ನೆನಪು ಮಾಡಬಾರದು. ನಿರಂತರ ನನಗೆ ಒಬ್ಬ ಪರಮಾತ್ಮ ತಂದೆಯ ನೆನಪೇ ಇರಬೇಕು ಮತ್ತು 84 ಜನ್ಮದ ಚಕ್ರದ ನೆನಪಿರಬೇಕು ಅನ್ನುವ ಗುರಿ ಒಳ್ಳೆಯ ಪುರುಷಾರ್ಥಿ ಮಕ್ಕಳಿಗೆ ಇರುತ್ತದೆ. ನಿರಂತರ ತಂದೆಯ ನೆನಪಿನಲ್ಲಿ ಇರುವುದು ಮತ್ತು 84 ಜನ್ಮದ ಚಕ್ರವನ್ನು ನೆನಪು ಮಾಡುವುದೂ ಕೂಡ ಅಹೋ ಸೌಭಾಗ್ಯ ಆಗಿದೆ. ಇದಕ್ಕೆ ಅಹೋ ಸೌಭಾಗ್ಯ ಎಂದು ಕರೆಯಲಾಗುತ್ತದೆ. ಓಂ ಶಾಂತಿ. ಈಗ ಮಕ್ಕಳಾದ ನೀವು ಬದುಕಿರುವಾಗಲೇ ಸತ್ತಿದ್ದೀರಾ. ಹೇಗೆ ಸತ್ತಿದ್ದೀರಾ? ದೇಹಾಭಿಮಾನವನ್ನು ನೀವು ತ್ಯಾಗ ಮಾಡಿದ್ದೀರಾ. ದೇಹಾಭಿಮಾನವನ್ನು ತ್ಯಾಗ ಮಾಡಿದ ನಂತರ ಏನು ಉಳಿಯಿತು? ದೇಹಾಭಿಮಾನವನ್ನು ತ್ಯಾಗ ಮಾಡಿದ ನಂತರ ಕೇವಲ ಆತ್ಮ ಮಾತ್ರ ಉಳಿಯುತ್ತದೆ. ಶರೀರ ಸಮಾಪ್ತಿಯಾಗಿ ಬಿಡುತ್ತದೆ. ಆತ್ಮ ಎಂದೂ ಸಾಯುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬದುಕಿರುವಾಗಲೇ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಂಪಿತಾ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವುದರಿಂದ ಆತ್ಮ ಪವಿತ್ರ ಆಗುತ್ತದೆ. ಎಲ್ಲಿಯವರೆಗೂ ಆತ್ಮ ಪವಿತ್ರ ಆಗುವುದಿಲ್ಲವೋ ಅಲ್ಲಿಯವರೆಗೂ ಪವಿತ್ರ ಶರೀರ ನಮಗೆ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಆತ್ಮ ಪವಿತ್ರ ಆದ ನಂತರ ಆತ್ಮ ತನ್ನಷ್ಟಕ್ಕೆ ತಾನೇ ಈ ಶರೀರವನ್ನು ತ್ಯಾಗ ಮಾಡುತ್ತದೆ. ಹೇಗೆ ಸರ್ಪ ಸ್ವಾಭಾವಿಕವಾಗಿ ತನ್ನ ಪೊರೆಯನ್ನು ತ್ಯಾಗ ಮಾಡುತ್ತದೆ. ಸರ್ಪಕ್ಕೆ ಹಳೆಯ ಪೊರೆಯ ಬಗ್ಗೆ ಇರುವಂತಹ ಮಮತ್ವ ಸಮಾಪ್ತಿಯಾಗುತ್ತದೆ. ಸರ್ಪಕ್ಕೆ ಗೊತ್ತಿದೆ, ಈಗ ನನಗೆ ಪುನಃ ಹೊಸ ಪೊರೆ ಪ್ರಾಪ್ತಿಯಾಗುತ್ತದೆ, ಈ ಹಳೆಯ ಪೊರೆ ಸಮಾಪ್ತಿಯಾಗುತ್ತದೆ, ಹೊಸ ಪೊರೆ ಸಿಗುತ್ತದೆ ಎಂದು ಸರ್ಪಕ್ಕೆ ಗೊತ್ತಿದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಬುದ್ಧಿಯಂತೂ ಇದೆ ತಾನೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನಾವೀಗ ಬದುಕಿರುವಾಗಲೇ ಈ ಹಳೆಯ ಜಗತ್ತಿನಿಂದ ಸತ್ತಿದ್ದೇವೆ ಮತ್ತು ನಾವೀಗ ಬದುಕಿರುವಾಗಲೇ ಈ ಹಳೆಯ ಶರೀರದಿಂದ ಸತ್ತಿದ್ದೇವೆ. ಪುನಃ ಆತ್ಮರಾದ ನಾವು ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಎಲ್ಲಿಗೆ ಹೋಗುತ್ತೇವೆ? ಆತ್ಮರಾದ ನೀವು ಈ ಶರೀರವನ್ನು ತ್ಯಾಗ ಮಾಡಿ ನಿಮ್ಮ ಮನೆಗೆ ವಾಪಸ್ ಹೋಗುತ್ತೀರಾ. ಮೊಟ್ಟ ಮೊದಲು ಈ ಮಾತನ್ನು ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಾನು ಆತ್ಮ ಆಗಿದ್ದೇನೆ, ನಾನು ಶರೀರ ಅಲ್ಲ ಅನ್ನುವ ಮಾತನ್ನು ಮೊದಲು ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆತ್ಮ ಹೇಳುತ್ತದೆ, ಓ ಬಾಬಾ, ನಾವೀಗ ನಿಮಗೆ ಮಕ್ಕಳಾಗಿದ್ದೇವೆ, ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಾವು ಬದುಕಿರುವಾಗಲೇ ಈ ಜಗತ್ತಿನಿಂದ ಸತ್ತಿದ್ದೇವೆ. ಈಗ ಆತ್ಮಕ್ಕೆ ಪರಮಾತ್ಮ ತಂದೆಯ ಮೂಲಕ ಆಜ್ಞೆ ಪ್ರಾಪ್ತಿಯಾಗಿದೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆತ್ಮರಾಗುತ್ತೀರಾ ಅನ್ನುವ ಆಜ್ಞೆ ತಂದೆಯ ಮೂಲಕ ಪ್ರಾಪ್ತಿಯಾಗಿದೆ. ಈಗ ಪಕ್ಕಾ ರೂಪದಲ್ಲಿ ಈ ನೆನಪಿನ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಆತ್ಮ ಹೇಳುತ್ತದೆ, ಬಾಬಾ ನೀವೀಗ ಬಂದಿದ್ದೀರಾ ಅಂದ ಮೇಲೆ ನಾವೀಗ ಅವಶ್ಯವಾಗಿ ನಿಮಗೇ ಮಕ್ಕಳಾಗುತ್ತೇವೆ. ಆತ್ಮ ಪುರುಷ ಆಗಿದೆ, ಆತ್ಮ ಸ್ತ್ರೀ ಅಲ್ಲ. ಆತ್ಮಕ್ಕೆ ಪುರುಷ ಎಂದು ಕರೆಯಲಾಗುತ್ತದೆ, ಆತ್ಮಕ್ಕೆ ಸ್ತ್ರೀ ಎಂದು ಕರೆಯುವುದಿಲ್ಲ. ಸದಾ ನಾವೆಲ್ಲರೂ ಸೋದರರಾಗಿದ್ದೇವೆ ಎಂದು ಹೇಳುತ್ತೇವೆ. ಎಂದೂ ಕೂಡ ನಾವೆಲ್ಲರೂ ಸಹೋದರಿ ಮತ್ತು ಸಹೋದರಿ ಆಗಿದ್ದೇವೆ ಎಂದು ಹೇಳುವುದಿಲ್ಲ. ನಾವೆಲ್ಲರೂ ಪರಮಾತ್ಮ ತಂದೆಗೆ ಹೆಣ್ಣು ಮಕ್ಕಳಾಗಿದ್ದೇವೆ ಎಂದು ಹೇಳುವುದಿಲ್ಲ. ಎಲ್ಲಾ ಮಕ್ಕಳಿಗೂ ತಂದೆಯ ಮೂಲಕ ಆಸ್ತಿ ಸಿಗಲೇಬೇಕು. ಒಂದು ವೇಳೆ ನೀವು ಸ್ವಯಂವನ್ನು ಪರಮಾತ್ಮ ತಂದೆಯ ಹೆಣ್ಣು ಮಗು ಎಂದು ತಿಳಿದುಕೊಂಡರೆ ನಿಮಗೆ ಆಸ್ತಿ ಹೇಗೆ ಸಿಗಲು ಸಾಧ್ಯ? ಆತ್ಮರಾದ ನಾವೆಲ್ಲರೂ ಸೋದರರಾಗಿದ್ದೇವೆ. ಪರಮಾತ್ಮ ತಂದೆ ಎಲ್ಲರಿಗೂ ತಿಳಿಸುತ್ತಾರೆ, ಆತ್ಮಿಕ ಮಕ್ಕಳೇ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದೆ. ಈ ಎಲ್ಲಾ ಜ್ಞಾನದ ಮಾತು ಅರ್ಥ ಮಾಡಿಕೊಳ್ಳುವಂತಹ ಸೂಕ್ಷ್ಮ ಮಾತಾಗಿದೆ. ಮಕ್ಕಳ ಬುದ್ಧಿಯಲ್ಲಿ ಈ ನೆನಪು ಸ್ಥಿರವಾಗಿ ಉಳಿಯುವುದೇ ಇಲ್ಲ. ಸನ್ಯಾಸಿಗಳೂ ಕೂಡ ನಾನು ಕೋಣ ಆಗಿದ್ದೇನೆ,
ನಾನು ಕೋಣ ಆಗಿದ್ದೇನೆ ಎಂದು ಒಂದು ಉದಾಹರಣೆಯನ್ನು ನೀಡುತ್ತಾರೆ. ನಾನು ಕೋಣ ಎಂದು ಹೇಳುತ್ತಾ ಒಬ್ಬ ವ್ಯಕ್ತಿ ಕೋಣ ಆಗಿಬಿಟ್ಟ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಯಾರು ಈ ರೀತಿ ಕೋಣ ಆಗುವುದಿಲ್ಲ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಅಂದರೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆದರೆ ನೀವು ಆತ್ಮ ಆಗಿ ಇರುತ್ತೀರಾ. ಆತ್ಮ ಮತ್ತು ಪರಮಾತ್ಮ ತಂದೆಯ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಜಗತ್ತಿನ ಜನ ಇಂತಿಂತಹ ಮಾತನ್ನು ಹೇಳುತ್ತಾರೆ. ಅಂದರೆ ನಾನು ಕೋಣ ಆಗಿದ್ದೇನೆ ಅನ್ನುವ ಮಾತನ್ನು ಹೇಳುತ್ತಾರೆ. ಈಗ ನೀವು ಆತ್ಮ ಅಭಿಮಾನಿ ಆಗಬೇಕು. ನಾನು ಆತ್ಮ ಆಗಿದ್ದೇನೆ. ಆತ್ಮನಾದ ನಾನು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೋಗಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು. ಆತ್ಮ ಬಾಯಿಂದ ಹೇಳುತ್ತದೆ, ಆತ್ಮನಾದ ನಾನು ಒಂದು ನಕ್ಷತ್ರ ಆಗಿದ್ದೇನೆ. ನಕ್ಷತ್ರ ರೂಪದಲ್ಲಿರುವ ಆತ್ಮ ಜ್ಯೋತಿಯಾದ ನಾನು ಭ್ರುಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತೇನೆ. ಪುನಃ ಜಗತ್ತಿನ ಜನ ಆತ್ಮ ಅಂಗುಷ್ಟಾಕಾರದಲ್ಲಿ ಇದೆ ಎಂದು ಹೇಳುತ್ತಾರೆ. ನಕ್ಷತ್ರದ ರೂಪ ಎಲ್ಲಿ? ಅಂಗುಷ್ಟಾಕಾರದ ರೂಪ ಎಲ್ಲಿ? ಪುನಃ ಮಣ್ಣಿನ ಸಾಲಿಗ್ರಾಮವನ್ನು ಕುಳಿತು ನಿರ್ಮಾಣ ಮಾಡುತ್ತಾರೆ. ಆತ್ಮ ಇಷ್ಟು ದೊಡ್ಡ ಸೈಜ್ ನಲ್ಲಿ ಇರಲು ಸಾಧ್ಯ ಇಲ್ಲ. ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಅಂದ ಮೇಲೆ ದೊಡ್ಡ ರೂಪದಲ್ಲಿ ಆತ್ಮವನ್ನು ನಿರ್ಮಾಣ ಮಾಡುತ್ತಾರೆ. ಇದೆಲ್ಲ ಬಹಳಷ್ಟು ಸೂಕ್ಷ್ಮವಾದ ಆಳವಾದ ಜ್ಞಾನದ ಮಾತಾಗಿದೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏಕಾಂತದಲ್ಲಿ ಒಂದು ಕುಟೀರದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ, ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮೆಲ್ಲರಿಗೂ ತಂದೆಯಾದ ನಾನು ಕೂಡ ಒಂದು ಸಣ್ಣ ಬಿಂದು ಆಗಿದ್ದೇನೆ. ಪರಮಾತ್ಮ ತಂದೆ ಎಂದೂ ಕೂಡ ನಾನು ದೊಡ್ಡ ರೂಪದಲ್ಲಿ ಇದ್ದೇನೆ ಎಂದು ಹೇಳುವುದಿಲ್ಲ. ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನಲ್ಲಿ ಸಂಪೂರ್ಣ ಜ್ಞಾನ ಇದೆ. ಆತ್ಮ ಮತ್ತು ಪರಮಾತ್ಮ ತಂದೆ ಇಬ್ಬರು ನೋಡಲು ರೂಪದಲ್ಲಿ ಬಿಂದು ಆಗಿದ್ದಾರೆ. ಕೇವಲ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯಲಾಗುತ್ತದೆ. ನೋಡಲು ಪರಮಾತ್ಮ ತಂದೆಯ ರೂಪ ಮತ್ತು ಆತ್ಮದ ರೂಪ ಒಂದೇ ರೀತಿ ಇದೆ. ಆದರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ. ಈ ಎಲ್ಲಾ ಮಾತು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಅಮರ ಆಗಿದ್ದೇನೆ. ಒಂದು ವೇಳೆ ನಾನು ಅಮರ ಆಗದೇ ಇದ್ದಿದ್ದರೆ ನಿಮ್ಮನ್ನು ನಾನು ಹೇಗೆ ಪಾವನ ಮಾಡಲು ಸಾಧ್ಯ ಆಗುತ್ತಿತ್ತು? ಒಂದು ವೇಳೆ ನಾನು ಅಮರ ಪರಮಾತ್ಮ ತಂದೆ ಆಗದೇ ಇದ್ದಿದ್ದರೆ ನಿಮಗೆ ನಾನು ಮಧುರ ಮಕ್ಕಳೇ ಎಂದು ಹೇಗೆ ಕರೆಯಲು ಸಾಧ್ಯ ಆಗುತ್ತಿತ್ತು? ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಪರಮಾತ್ಮ ತಂದೆ ಬಂದು ನಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಅಂದರೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆಯಾದ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ನೀವು ನೆನಪು ಮಾಡಬೇಡಿ. ಈ ಜಗತ್ತಿನಲ್ಲಿ ಯೋಗಿಗಳು ಬಹಳಷ್ಟು ಜನ ಇದ್ದಾರೆ. ಕನ್ಯೆಗೆ ನಿಶ್ಚಿತಾರ್ಥ ಆದ ನಂತರ ಕನ್ಯೆಯ ಯೋಗ ಪತಿಯ ಜೊತೆಗೆ ಜೋಡಣೆ ಆಗುತ್ತದೆ. ಕನ್ಯೆ ನಿಶ್ಚಿತಾರ್ಥ ಆಗುವುದಕ್ಕಿಂತ ಮೊದಲು ಕನ್ಯೆ ಯೋಗ ಪತಿಯ ಜೊತೆಗೆ ಜೋಡಣೆ ಆಗಿರಲಿಲ್ಲ. ಪತಿಯನ್ನು ನೋಡಿದ ನಂತರ ಪುನಃ ಆ ಪತಿಯ ನೆನಪೇ ಕನ್ಯೆಗೆ ಇರುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಬಹಳ ಒಳ್ಳೆಯ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಯಾರು ಬಹಳ ಒಳ್ಳೆಯ ಪುರುಷಾರ್ಥಿ ಮಕ್ಕಳಾಗಿದ್ದಾರೋ ಅವರು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡುತ್ತಾರೆ. ಮನುಷ್ಯರು ಬೆಳಗ್ಗೆ ಭಕ್ತಿಯನ್ನು ಮಾಡುತ್ತಾರೆ. ಮನುಷ್ಯರು ಬೆಳಗ್ಗೆ ತಮ್ಮ ಇಷ್ಟ ದೇವತೆಯನ್ನು ನೆನಪು ಮಾಡುತ್ತಾರೆ. ಜನ ಹನುಮಂತನ ಪೂಜೆಯನ್ನು ಬಹಳಷ್ಟು ಮಾಡುತ್ತಾರೆ. ಜಗತ್ತಿನ ಮನುಷ್ಯರು ಬಹಳಷ್ಟು ಹನುಮಂತನ ಪೂಜೆಯನ್ನು ಮಾಡುತ್ತಾರೆ. ಆದರೆ ಹನುಮಂತ ಯಾರಾಗಿದ್ದಾರೆ ಎಂದು ಸ್ವಲ್ಪ ಕೂಡ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ, ಈಗ ನಿಮ್ಮ ಬುದ್ಧಿ ಕೋತಿಯ ಸಮಾನ ಆಗಿದೆ. ಈಗ ಪುನಃ ನೀವು ದೇವತೆ ಆಗುತ್ತೀರಾ. ಇದು ಪತಿತ ಜಗತ್ತಾಗಿದೆ, ತಮೋ ಪ್ರಧಾನ ಜಗತ್ತಾಗಿದೆ. ನೀವೀಗ ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಾ. ನಾನು ಪುನರ್ಜನ್ಮ ರಹಿತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಶರೀರ ಈ ಬ್ರಹ್ಮ ತಂದೆಯ ಶರೀರ ಆಗಿದೆ. ಪರಮಾತ್ಮ ಶಿವ ತಂದೆಗೆ ಶಾರೀರಿಕ ಹೆಸರಿಲ್ಲ. ನನ್ನ ಹೆಸರು ಕಲ್ಯಾಣಕಾರಿ ಶಿವ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಿಮಗೆ ಗೊತ್ತಿದೆ, ಕಲ್ಯಾಣಕಾರಿಯಾದಂತಹ ಶಿವ ತಂದೆ ಬಂದು
ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಎಷ್ಟೊಂದು ಕಲ್ಯಾಣವನ್ನು ಮಾಡುತ್ತಾರೆ. ನರಕವನ್ನು ತಕ್ಷಣ ಪರಮಾತ್ಮ ತಂದೆ ವಿನಾಶ ಮಾಡಿಸುತ್ತಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಈಗ ಸತ್ಯುಗದ ಸ್ಥಾಪನೆ ಆಗುತ್ತಾ ಇದೆ. ಇಲ್ಲಿ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಗಳಿದ್ದಾರೆ. ನೀವು ನಡೆದಾಡುವಾಗ, ತಿರುಗಾಡುವಾಗ ಒಬ್ಬರು ಇನ್ನೊಬ್ಬರಿಗೆ ಮನ್ಮನಾಭವ ಎಂದು ಎಚ್ಚರಿಕೆಯನ್ನು ನೀಡುತ್ತಿರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಜಗತ್ತಿನ ಜನ ಭಗವಾನ್ ವಾಚೆಂದು ಗೀತೆಯಲ್ಲಿ ಬರೆಯುವ ಬದಲು ಶ್ರೀಕೃಷ್ಣ ಭಗವಾನ್ ವಾಚೆಂದು ತಪ್ಪು ಮಾತನ್ನು ಬರೆದಿದ್ದಾರೆ. ಭಗವಂತ ತಂದೆ ನಿರಾಕಾರ ಆಗಿದ್ದಾರೆ. ಆ ನಿರಾಕಾರ ತಂದೆಗೆ ಪರಂಪಿತ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಆ ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ. ಶಿವನ ಪೂಜೆ ಬಹಳಷ್ಟು ಜಾಸ್ತಿ ನಡೆಯುತ್ತದೆ. ಶಿವಕಾಶಿ ಶಿವಕಾಶಿ ಎಂದು ಹೇಳುತ್ತಿರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಹೆಸರನ್ನು ಪರಮಾತ್ಮ ತಂದೆಗೆ ಇಟ್ಟಿದ್ದಾರೆ. ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಅನೇಕ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಪರಮಾತ್ಮ ತಂದೆಯ ನಿಜವಾದ ಹೆಸರು ಶಿವ ಆಗಿದೆ. ಪುನಃ ಸೋಮನಾಥ ಎಂದು ಹೆಸರನ್ನು ಇಟ್ಟಿದ್ದಾರೆ. ಸೋಮನಾಥ ಆದಂತಹ ಪರಮಾತ್ಮ ತಂದೆ ಸೋಮರಸವನ್ನು ಕುಡಿಸುತ್ತಾರೆ, ಅಂದರೆ ಜ್ಞಾನದ ಧನವನ್ನು ನೀಡುತ್ತಾರೆ. ಪುನಃ ನೀವು ಯಾವಾಗ ಪೂಜಾರಿಗಳಾಗುತ್ತೀರೋ ಆಗ ಶಿವ ತಂದೆಯ ಮಂದಿರವನ್ನು ನಿರ್ಮಾಣ ಮಾಡಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತೀರಾ. ಏಕೆಂದರೆ ಪರಮಾತ್ಮ ಶಿವ ತಂದೆ ಸೋಮರಸವನ್ನು ನೀಡಿದ್ದಾರೆ. ಸೋಮನಾಥನ ಜೊತೆಗೆ ಸೋಮನಾಥಿನಿ ಕೂಡ ಇರಲೇಬೇಕು. ಯಥಾ ರಾಜಾರಾಣಿ ತಥಾ ಪ್ರಜಾ, ಎಲ್ಲರೂ ಸೋಮನಾಥ ಮತ್ತು ಸೋಮನಾಥಿನಿ ಆಗಿದ್ದಾರೆ. ನೀವು ಚಿನ್ನದ ಜಗತ್ತಿಗೆ ಹೋಗುತ್ತೀರಾ, ಅಂದರೆ ಸೋನೇಕಿ ದುನಿಯಾ, ಅಂದರೆ ಚಿನ್ನದ ಜಗತ್ತಿಗೆ ಹೋಗುತ್ತೀರಾ. ಸತ್ಯುಗದಲ್ಲಿ ಚಿನ್ನದ ಇಟ್ಟಿಗೆ ಇರುತ್ತದೆ. ಇಲ್ಲದಿದ್ದರೆ ಸತ್ಯುಗದಲ್ಲಿ ಗೋಡೆಯನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ? ಚಿನ್ನದ ಇಟ್ಟಿಗೆ ಇರದೇ ಇದ್ದಿದ್ದರೆ ಸತ್ಯುಗದಲ್ಲಿ ಗೋಡೆಯನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ ಆಗುತ್ತಿತ್ತು? ಸತ್ಯುಗದಲ್ಲಿ ಬಹಳಷ್ಟು ಚಿನ್ನ ಇರುತ್ತದೆ. ಆದ್ದರಿಂದ ಸತ್ಯುಗಕ್ಕೆ ಸುವರ್ಣ ಜಗತ್ತು, ಚಿನ್ನದ ಜಗತ್ತು ಎಂದು ಕರೆಯಲಾಗುತ್ತದೆ. ಈ ಕಲಿಯುಗ ಕಬ್ಬಿಣದ ಜಗತ್ತಾಗಿದೆ. ಈ ಕಲಿಯುಗ ಕಲ್ಲಿನ ಜಗತ್ತಾಗಿದೆ. ಸ್ವರ್ಗ ಅನ್ನುವ ಹೆಸರನ್ನು ಕೇಳಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತದೆ. ವಿಷ್ಣುವಿನ 2 ರೂಪ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ಈ ಲಕ್ಷ್ಮಿಯೇ ಬೇರೆ ಆಗಿದ್ದಾರೆ, ನಾರಾಯಣನೇ ಬೇರೆ ಆಗಿದ್ದಾರೆ. ನೀವೀಗ ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ಈಗ ನೀವು ರಾವಣನ ಪುರಿಯಲ್ಲಿ ಇದ್ದೀರಾ. ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೇವಲ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಆತ್ಮರಾದ ನೀವು ಕೂಡ ಪರಮಧಾಮದಲ್ಲೇ ನಿವಾಸವನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ಯಾವುದೇ ಪ್ರಕಾರದ ಕಷ್ಟವನ್ನು ನೀಡುವುದಿಲ್ಲ. ಈ ಜ್ಞಾನ ಬಹಳಷ್ಟು ಸಹಜವಾದ ಜ್ಞಾನ ಆಗಿದೆ. ಇನ್ನು ಈ ರಾವಣ ಅನ್ನುವ ಶತ್ರು ನಿಮ್ಮ ಸಮ್ಮುಖದಲ್ಲೇ ನಿಂತಿದ್ದಾನೆ. ಈ ರಾವಣ ಬಹಳಷ್ಟು ವಿಘ್ನವನ್ನು ಹಾಕುತ್ತಾನೆ. ಜ್ಞಾನ ಮಾರ್ಗದಲ್ಲಿ ವಿಘ್ನಗಳು ಬರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ವಿಘ್ನಗಳು ಬರುತ್ತದೆ. ಗಳಿಗೆ ಗಳಿಗೆಗೂ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಗಳಿಗೆ ಗಳಿಗೆಗೂ ಮಾಯೆ ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆ. ಮಕ್ಕಳಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಮಾಯೆ ಬಿಡುವುದಿಲ್ಲ. ಏಕೆಂದರೆ ಈಗ ಮಾಯೆಯ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಕರ್ಮಯೋಗಿಗಳಾಗಿದ್ದೀರಾ. ಒಳ್ಳೆಯದು. ಹಗಲಿನ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗದೇ ಇದ್ದರೆ ರಾತ್ರಿಯ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ರಾತ್ರಿಯ ಸಮಯದ ಅಭ್ಯಾಸ ಹಗಲಿನ ಸಮಯದಲ್ಲಿ ಕೆಲಸಕ್ಕೆ ಬರುತ್ತದೆ. ನಿರಂತರ ನಿಮಗೆ ಇದೇ ಸ್ಮೃತಿ ಇರಬೇಕು, ಯಾವ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ನಾವು ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ ತಾನೆ ಎಂದು ನಿರಂತರ ಸ್ವಯಂ ಅನ್ನು ನೋಡಿಕೊಳ್ಳಿ. ಪರಮಾತ್ಮ ತಂದೆಯ ನೆನಪು ಮತ್ತು 84 ಜನ್ಮದ ಚಕ್ರದ ನೆನಪಿದ್ದರೆ ಇದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ. ಅನ್ಯರಿಗೂ ಜ್ಞಾನವನ್ನು ತಿಳಿಸಬೇಕು. ಸಹೋದರಿಯರೇ ಮತ್ತು ಸಹೋದರರೇ, ಈಗ ಕಲಿಯುಗ ಸಮಾಪ್ತಿಯಾಗುತ್ತದೆ ಮತ್ತು ಸತ್ಯುಗ ಬರುತ್ತದೆ. ಪರಮಾತ್ಮ ತಂದೆ ಬಂದಿರುವುದೇ ಸತ್ಯುಗಕ್ಕೋಸ್ಕರ ರಾಜಯೋಗವನ್ನು ಕಲಿಸಲು. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಸತ್ಯುಗಕ್ಕೋಸ್ಕರ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಕಲಿಯುಗದ ನಂತರ ಸತ್ಯುಗ ಬರಲೇಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ನೀವೀಗ ನೆನಪು ಮಾಡಬಾರದು.
ಈ ಜಗತ್ತಿನಲ್ಲಿ ಯಾರು ವಾನಪ್ರಸ್ಥಿಗಳಾಗಿದ್ದಾರೋ ಅವರು ಹೋಗಿ ಸನ್ಯಾಸಿಗಳ ಸಂಘದಲ್ಲಿ ಇರುತ್ತಾರೆ. ವಾನಪ್ರಸ್ಥ ಅಂದರೆ ಅಲ್ಲಿ ವಾಣಿಗೆ ಕೆಲಸ ಇಲ್ಲ, ಅಂದರೆ ಶಬ್ದಕ್ಕೆ ಕೆಲಸ ಇಲ್ಲ. ವಾನಪ್ರಸ್ಥಿಗಳು ಶಬ್ದವನ್ನು ಬಳಸುವ ಅವಶ್ಯಕತೆ ಇಲ್ಲ, ಏಕೆಂದರೆ ವಾನಪ್ರಸ್ಥಿಗಳಿಗೆ ಶಬ್ದದ ಅವಶ್ಯಕತೆ ಇಲ್ಲ. ಆತ್ಮ ಶಾಂತವಾಗಿ ಇರುತ್ತದೆ. ಆತ್ಮ ಪರಮಾತ್ಮ ತಂದೆಯಲ್ಲಿ ಲೀನ ಆಗಲು ಸಾಧ್ಯ ಇಲ್ಲ. ನಾಟಕದಿಂದ ಒಬ್ಬ ಪಾತ್ರಧಾರಿ ಕೂಡ ಮುಕ್ತ ಆಗಲು ಸಾಧ್ಯ ಇಲ್ಲ. ಒಬ್ಬ ಪಾತ್ರಧಾರಿ ಕೂಡ ನಾಟಕದ ಬಂಧನದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ, ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನೀವೀಗ ಬೇರೆ ಯಾರನ್ನೂ ಕೂಡ ನೆನಪು ಮಾಡಬಾರದು. ಅನ್ಯ ವ್ಯಕ್ತಿಗಳನ್ನು ನೋಡುತ್ತಿದ್ದರೂ ಕೂಡ ಆ ವ್ಯಕ್ತಿಗಳನ್ನು ನೆನಪು ಮಾಡಬೇಡಿ. ಈ ಹಳೆಯ ಜಗತ್ತು ವಿನಾಶ ಆಗಲೇಬೇಕು. ಈ ಹಳೆಯ ಜಗತ್ತು ಸ್ಮಶಾನ ಆಗಿದೆ. ಶವವನ್ನು ಎಂದಾದರೂ ಯಾರಾದರೂ ನೆನಪು ಮಾಡುತ್ತಾರೇನು? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲರೂ ಸತ್ತು ಹೋಗಿದ್ದಾರೆ. ನಾನು ಬಂದಿರುವುದೇ ಪತಿತರನ್ನು ಪಾವನ ಮಾಡಲು. ನಾನೀಗ ಪತಿತರನ್ನು ಪಾವನರನ್ನಾಗಿ ಮಾಡಿ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಈಗ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳು ಕೂಡ ಸಮಾಪ್ತಿಯಾಗುತ್ತದೆ. ಈಗ ಈ ಸಂಪೂರ್ಣ ಜಗತ್ತೇ ಸಮಾಪ್ತಿಯಾಗುತ್ತದೆ. ವರ್ತಮಾನ ಸಮಯದಲ್ಲಿ ಎಷ್ಟೆಲ್ಲಾ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ, ಅದರಲ್ಲೂ ಕೂಡ ಬಹಳಷ್ಟು ತೀಕ್ಷ್ಣವಾದ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ. ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿರುವಂತವರು ಹೇಳುತ್ತಾರೆ, ನಾವು ಇಲ್ಲಿ ಕುಳಿತೆ ಯಾರ ಮೇಲೆ ಬಾಂಬ್ ಅನ್ನು ಹಾಕುತ್ತೇವೋ ಆ ಬಾಂಬ್ ಹೋಗಿ ಅವರ ಮೇಲೆ ಬೀಳುತ್ತದೆ ಎಂದು. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪುನಃ ಈಗ ವಿನಾಶ ಆಗಲೇಬೇಕು. ಪರಮಾತ್ಮ ತಂದೆ ಹೊಸ ಜಗತ್ತಿಗೋಸ್ಕರ ರಾಜಯೋಗವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ. ಪರಮಾತ್ಮ ತಂದೆ ಬರುವುದೇ ಹೊಸ ಜಗತ್ತಿಗೋಸ್ಕರ ರಾಜಯೋಗವನ್ನು ಕಲಿಸಲು. ಈಗ ಇದು ಮಹಾಭಾರತ ಯುದ್ಧ ಆಗಿದೆ. ಯಾವ ಮಹಾಭಾರತ ಯುದ್ಧದ ಬಗ್ಗೆ ಶಾಸ್ತ್ರದಲ್ಲಿ ಗಾಯನ ಇದೆಯೋ ಇದು ಅದೇ ಮಹಾಭಾರತ ಯುದ್ಧ ಆಗಿದೆ. ಅವಶ್ಯವಾಗಿ ಮಹಾಭಾರತ ಯುದ್ಧದ ಸಮಯದಲ್ಲಿ ಭಗವಂತ ತಂದೆ ಬಂದಿರಬೇಕು. ಸ್ಥಾಪನೆ ಮತ್ತು ವಿನಾಶವನ್ನು ಮಾಡಿಸಲು ಈಗ ಪರಮಾತ್ಮ ತಂದೆ ಬಂದಿರಬೇಕು. ಚಿತ್ರ ಎಷ್ಟೊಂದು ಸ್ಪಷ್ಟವಾಗಿದೆ. ಈ ಜ್ಞಾನದ ಚಿತ್ರ ಎಷ್ಟೊಂದು ಸ್ಪಷ್ಟವಾಗಿದೆ. ನೀವೀಗ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ. ನಾನೀಗ ಈ ರೀತಿ ದೇವತೆ ಆಗುತ್ತೇನೆ ಎಂದು ನೀವು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ. ನೀವು ದೇವತೆ ಆದ ನಂತರ ಪುನಃ ಈ ಶಿಕ್ಷಣ ಸಮಾಪ್ತಿಯಾಗುತ್ತದೆ. ಸತ್ಯುಗದಲ್ಲಿ ವಕೀಲರ ಅವಶ್ಯಕತೆ ಇಲ್ಲ, ಡಾಕ್ಟರ್ಗಳ ಅವಶ್ಯಕತೆ ಇಲ್ಲ. ಈಗ ಇಲ್ಲೇ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಇಲ್ಲಿ ಆಸ್ತಿಯನ್ನು ಸತ್ಯುಗಕ್ಕೆ ತೆಗೆದುಕೊಂಡು ಹೋಗುತ್ತೀರಾ. ಇಲ್ಲಿಂದಲೇ ಎಲ್ಲಾ ಪ್ರಕಾರದ ಕಲೆಯನ್ನು ಸತ್ಯುಗಕ್ಕೆ ತೆಗೆದುಕೊಂಡು ಹೋಗುತ್ತೀರಾ. ಮನೆ ಮುಂತಾದದ್ದನ್ನು ನಿರ್ಮಾಣ ಮಾಡುವಂತವರು ಬಹಳಷ್ಟು ಒಳ್ಳೆಯವರಾಗಿರುತ್ತಾರೆ. ಅವರು ಪುನಃ ಸತ್ಯುಗದಲ್ಲಿ ಅದೇ ರೀತಿ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಸತ್ಯುಗದಲ್ಲೂ ಮಾರ್ಕೆಟ್ ಮುಂತಾದದ್ದು ಇರುತ್ತದೆ. ಸತ್ಯುಗದಲ್ಲೂ ಕೆಲಸ ನಡೆಯುತ್ತದೆ. ವಿಜ್ಞಾನಿಗಳು ಈ ಸಮಯದಲ್ಲಿ ಕಲಿತಿರುವಂತಹ ಬುದ್ಧಿಯನ್ನು ಸತ್ಯುಗಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ವಿಜ್ಞಾನಿಗಳು ಬಹಳ ಒಳ್ಳೆಯ ಕಲೆಯನ್ನು ಕಲಿಯುತ್ತಾರೆ. ಆ ಕಲೆ ಸತ್ಯುಗದಲ್ಲಿ ಕೆಲಸಕ್ಕೆ ಬರುತ್ತದೆ. ವಿಜ್ಞಾನಿಗಳು ಪ್ರಜೆಗಳಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ವಿಜ್ಞಾನಿಗಳು ಸತ್ಯುಗದಲ್ಲಿ ಪ್ರಜೆಗಳಾಗಿ ಬರುತ್ತಾರೆ. ಈಗ ಮಕ್ಕಳಾದ ನೀವು ಪ್ರಜೆ ಆಗಬಾರದು. ಈಗ ಮಕ್ಕಳಾದ ನೀವು ಪ್ರಜೆಯಾಗಿ ಸತ್ಯುಗದಲ್ಲಿ ಬರಬಾರದು. ನೀವೀಗ ಬಂದಿರುವುದೇ ಮಮ್ಮ ಬಾಬಾರವರ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಲು. ಪರಮಾತ್ಮ ತಂದೆ ಯಾವ ಶ್ರೀಮತವನ್ನು ನೀಡುತ್ತಾರೋ ಆ ಶ್ರೀಮತದಂತೆ ನಡೆಯಬೇಕು. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಅನ್ನುವ ಫಸ್ಟ್ ಕ್ಲಾಸ್ ಆದ ಒಂದೇ ಒಂದು ಶ್ರೀಮತವನ್ನು ತಂದೆ ನೀಡುತ್ತಾರೆ. ಕೆಲವರ ಭಾಗ್ಯ ಇದ್ದಕ್ಕಿದ್ದಂತೆ ಬೆಳಗುತ್ತದೆ. ಅಂದರೆ ಇದ್ದಕ್ಕಿದ್ದಂತೆ ಕೆಲವರ ಭಾಗ್ಯದ ಬಾಗಿಲು ತೆರೆಯುತ್ತದೆ. ಕೆಲವರ ಭಾಗ್ಯದ ಬಾಗಿಲನ್ನು ತೆರೆಯಲು ಯಾವುದೋ ಒಂದು ಕಾರಣ ನಿಮಿತ್ತ ಆಗುತ್ತದೆ. ಅಂದರೆ ಯಾವುದೋ ಒಂದು ಮಾತು ನಿಮ್ಮ ಭಾಗ್ಯವನ್ನು ತೆರೆಯಲು ನಿಮಿತ್ತ ಆಗುತ್ತದೆ. ಕುಮಾರಿಯರಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮದುವೆಯನ್ನು ಮಾಡಿಕೊಳ್ಳುವುದು ಅಂದರೆ ಸ್ವಯಂನ ಸರ್ವನಾಶವನ್ನು ಮಾಡಿಕೊಳ್ಳುವುದಾಗಿದೆ. ಈ ಸಮಯದಲ್ಲಿ ಮದುವೆಯನ್ನು ಮಾಡಿಕೊಂಡರೆ ನಿಮ್ಮ ಸರ್ವನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆ ಕುಮಾರಿಯರಿಗೆ ತಿಳಿಸುತ್ತಾರೆ. ಆದ್ದರಿಂದ ಈ ವಿಕಾರ ಅನ್ನುವ ಗಟರ್ನಲ್ಲಿ ಬೀಳಬೇಡಿ. ತಂದೆಯಾದ ನಾನು ಹೇಳುವ ಮಾತನ್ನು ನೀವು ಸ್ವೀಕಾರ ಮಾಡುವುದಿಲ್ಲ ಏನು? ನೀವು ಸ್ವರ್ಗದ ಮಹಾರಾಣಿ ಆಗುವುದಿಲ್ಲ ಏನು ಎಂದು ತಂದೆ ಕೇಳುತ್ತಾರೆ. ನೀವೀಗ ಸ್ವಯಂನ ಜೊತೆಗೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು. ನಾನು ಎಂದೂ ಕೂಡ ಆ ಕಲಿಯುಗಿ ಜಗತ್ತಿಗೆ ಹೋಗುವುದಿಲ್ಲ ಎಂದು ಸ್ವಯಂನ ಜೊತೆಗೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ. ಈಗ ನಾವು ಆ ಕಲಿಯುಗಿ ಜಗತ್ತನ್ನು ನೆನಪು ಮಾಡುವುದಿಲ್ಲ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಬೇಕು. ಸ್ಮಶಾನವನ್ನು ಏಕೆ ನೆನಪು ಮಾಡುತ್ತೀರಾ? ಸ್ಮಶಾನವನ್ನು ಎಂದಾದರೂ ಯಾರಾದರೂ ನೆನಪು ಮಾಡುತ್ತಾರೇನು? ಇಲ್ಲಿ ನೀವು ಹೇಳುತ್ತಿದ್ದೀರಾ,
ನಾವು ಈ ಶರೀರವನ್ನು ತ್ಯಾಗ ಮಾಡಿದರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು. ಈಗ ನಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ಈಗ ನಾವು ವಾಪಸ್ ಮನೆಗೆ ಹೋಗುತ್ತೇವೆ. ಅನ್ಯರಿಗೂ ಕೂಡ ಇದೇ ಜ್ಞಾನದ ಮಾತನ್ನು ತಿಳಿಸಬೇಕು. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸತ್ಯುಗದ ರಾಜ್ಯ ಭಾಗ್ಯವನ್ನು ನೀಡಲು ಸಾಧ್ಯ ಇಲ್ಲ. ಈ ರಥಕ್ಕೂ ಕೂಡ ಕರ್ಮ ಭೋಗ ಅಂತೂ ಇದೆ ತಾನೆ. ಈ ಬ್ರಹ್ಮ ತಂದೆ ಕೂಡ ಕರ್ಮ ಭೋಗವನ್ನು ಅನುಭವ ಮಾಡಲೇಬೇಕು. ಬಾಪ್ತಾದ ಇಬ್ಬರು ಕೆಲವೊಮ್ಮೆ ಪರಸ್ಪರ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ. ಶಿವ ತಂದೆ ಮತ್ತು ಬ್ರಹ್ಮ ತಂದೆಯ ಮಧ್ಯದಲ್ಲಿ ಕೆಲವೊಮ್ಮೆ ಆತ್ಮಿಕ ವಾರ್ತಾಲಾಪ ನಡೆಯುತ್ತದೆ. ಈ ಬ್ರಹ್ಮ ತಂದೆ ಶಿವ ತಂದೆಗೆ ಹೇಳುತ್ತಾರೆ, ಬಾಬಾ ನನ್ನ ಮೇಲೆ ಆಶೀರ್ವಾದವನ್ನು ಮಾಡಿ, ಈ ಕೆಮ್ಮಿಗೋಸ್ಕರ ಯಾವುದಾದರೂ ಔಷಧಿಯನ್ನು ಕೊಡಿ ಅಥವಾ ಚೂ ಮಂತ್ರವನ್ನು ಮಾಡಿ ಈ ಕೆಮ್ಮನ್ನು ಮಾಯ ಮಾಡಿಬಿಡಿ ಎಂದು ಬ್ರಹ್ಮ ತಂದೆ ಶಿವ ತಂದೆಗೆ ಹೇಳುತ್ತಾರೆ. ಶಿವ ತಂದೆ ತಿಳಿಸುತ್ತಾರೆ, ಇಲ್ಲ, ಈ ಕಾಯಿಲೆಯನ್ನು ನೀನು ಅನುಭವ ಮಾಡಲೇಬೇಕು. ನಾನು ನಿನ್ನ ರಥವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ. ನಾನು ನಿನ್ನ ರಥವನ್ನು ಲೋನ್ ಆಗಿ ತೆಗೆದುಕೊಂಡಿರುವ ಕಾರಣ ಅದಕ್ಕೆ ಫಲವನ್ನು ನಾನು ನೀಡುತ್ತೇನೆ. ಇನ್ನು ಈ ಲೆಕ್ಕಾಚಾರ ಅಂತೂ ನಿಮ್ಮ ಲೆಕ್ಕಾಚಾರ ಆಗಿದೆ ಎಂದು ಶಿವ ತಂದೆ ಬ್ರಹ್ಮ ತಂದೆಗೆ ಹೇಳುತ್ತಾರೆ. ಅಂತ್ಯದವರೆಗೂ ಈ ಶರೀರಕ್ಕೆ ಸ್ವಲ್ಪಿಲ್ಲ ಸ್ವಲ್ಪ ಕಾಯಿಲೆ ಬರುತ್ತಿರುತ್ತದೆ. ಅಂತ್ಯದವರೆಗೂ ನಮ್ಮ ಜೀವನದಲ್ಲಿ ಏನಾದರೂ ಆಗುತ್ತಿರುತ್ತದೆ. ನಾನೀಗ ಆಶೀರ್ವಾದವನ್ನು ಮಾಡಿದರೆ ನಾನು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ದಿನ ಇಂತಹ ಮಗು ತಂದೆಯ ಸಮ್ಮುಖದಲ್ಲಿ ಕುಳಿತಿದೆ. ನಾಳೆ ಟ್ರೈನ್ ನಲ್ಲಿ ಹೋಗುವಾಗ ಇದ್ದಕ್ಕಿದ್ದಂತೆ ಆಕ್ಸಿಡೆಂಟ್ ಆಗುತ್ತದೆ. ಆಗ ಆ ಮಗು ಸಾಯಬೇಕಾಗುತ್ತದೆ. ಆ ಮಗು ಸತ್ತಾಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿತ್ತು ಎಂದು. ಎಂದೂ ನೀವು ಪರಮಾತ್ಮ ತಂದೆಯನ್ನು ಈ ರೀತಿ ಕೇಳಲು ಸಾಧ್ಯ ಇಲ್ಲ. ಬಾಬಾ ಆಕ್ಸಿಡೆಂಟ್ ಆಗುತ್ತದೆ ಎಂದು ನೀವು ಮೊದಲೇ ಏಕೆ ಹೇಳಲಿಲ್ಲ ಎಂದು ನೀವು ಪರಮಾತ್ಮ ತಂದೆಯನ್ನು ಪ್ರಶ್ನೆ ಮಾಡಲು ಸಾಧ್ಯ ಇಲ್ಲ. ಈ ರೀತಿ ಯಾವ ಮಾತಿನ ಬಗ್ಗೆಯೂ ಪರಮಾತ್ಮ ತಂದೆ ಮೊದಲೇ ತಿಳಿಸುವಂತಹ ಕಾಯಿದೆ ಇಲ್ಲ. ನಾನು ಬಂದಿರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡಲು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ಬಂದು ಪತಿತರನ್ನು ಪಾವನರನ್ನಾಗಿ ಮಾಡುತ್ತೇನೆ. ನಾನು ನಿಮ್ಮ ಲೆಕ್ಕಾಚಾರದ ಬಗ್ಗೆ ನಿಮಗೆ ತಿಳಿಸುವುದಕ್ಕೋಸ್ಕರ ಇಲ್ಲಿಗೆ ಬಂದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಲೆಕ್ಕಾಚಾರವನ್ನು ನೀವು ಸ್ವಯಂ ಚುಪ್ತ ಮಾಡಿಕೊಳ್ಳಬೇಕು. ಈ ಜ್ಞಾನ ಮಾರ್ಗದಲ್ಲಿ ಆಶೀರ್ವಾದದ ಮಾತೇ ಇಲ್ಲ. ಆಶೀರ್ವಾದ ಬೇಕು ಎಂದು ಬಯಸಿದರೆ ಜಗತ್ತಿನಲ್ಲಿರುವ ಸನ್ಯಾಸಿಗಳ ಬಳಿ ಹೋಗಿ ಎಂದು ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಬಂದು ಒಂದೇ ಒಂದು ಮಾತನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆದಿದ್ದೀರಾ. ಪರಮಾತ್ಮ ತಂದೆ ನೀವು ಬಂದು ನರಕದಿಂದ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಎಂದು. ಗಾಯನ ಕೂಡ ಇದೆ, ಪತಿತ ಪಾವನ ಸೀತಾರಾಮ್ ಎಂದು. ಆದರೆ ಈ ಶಬ್ದದ ಅರ್ಥವನ್ನೂ ಕೂಡ ಉಲ್ಟಾ ಮಾಡಿಬಿಟ್ಟಿದ್ದಾರೆ. ಪುನಃ ಎಲ್ಲರೂ ಕುಳಿತು ರಾಮನಿಗೆ ಮಹಿಮೆಯನ್ನು ಮಾಡುತ್ತಾರೆ. ರಘುಪತಿ ರಾಘವ ರಾಜಾರಾಮ್ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಹಣವನ್ನು ಕಳೆದುಕೊಂಡಿದ್ದೀರಾ. ಒಂದು ಗೀತೆ ಕೂಡ ಇದೆ, ಎಂತಹ ಅದ್ಭುತವನ್ನು ನಾನು ನೋಡಿದೆ. ದೇವಿಯರ ಮೂರ್ತಿಯನ್ನು ನಿರ್ಮಾಣ ಮಾಡಿ ಆ ಮೂರ್ತಿಯನ್ನು ಪೂಜೆ ಮಾಡಿ ಪುನಃ ಆ ಮೂರ್ತಿಯನ್ನು ಸಮುದ್ರದಲ್ಲಿ ಮುಳುಗಿಸಿ ಬಿಡುತ್ತಾರೆ. ಈಗ ನಿಮಗೆ ಅರ್ಥ ಆಗಿದೆ, ನಾವು ಎಷ್ಟೊಂದು ಹಣವನ್ನು ಹಾಳು ಮಾಡುತ್ತಿದ್ದೆವು. ಪುನಃ ಕಲ್ಪದ ನಂತರ ಇದೇ ರೀತಿ ನಡೆಯುತ್ತದೆ. ಸತ್ಯುಗದಲ್ಲಿ ಇಂತಹ ಯಾವ ಕೆಲಸವೂ ನಡೆಯುವುದಿಲ್ಲ. ಸೆಕೆಂಡಿಗೂ ಎಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗುತ್ತದೆ. ಕಲ್ಪದ ನಂತರ ಪುನಃ ಅದೇ ಮಾತು ಪುನರಾವರ್ತನೆ ಆಗುತ್ತದೆ. ಈ ನಾಟಕವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿ